ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಸೋಮವಾರ ಬೆಳಗ್ಗೆನೆ ಎದ್ದಿದ್ದೀನಿ. ಇವಾಗ 6:30, ಸ್ವಲ್ಪ ಲೇಟ್ ಆಯಿತು. ಎದ್ದು ಫ್ರೆಶ್ ಆಗಿ ಬಂದೆ. ಅಡುಗೆ ಮನೆಯೂ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ, ಕ್ಲೀನ್ ಇತ್ತು. ಇಲ್ಲಿ ದೇವ್ರ ಮನೆಯಲ್ಲಿ ನೀರು ಹರಿದು ಬಂದು ನಿಂತಿದೆ ನೋಡಿ, ಕಾಣ್ತಾ ಇದೆಯಾ? ಇದೆಲ್ಲಿಂದ ಬಂತಪ್ಪ ನೀರು, ಏನಿದು ಅಂತ ನೋಡಿದರೆ ಬನ್ನಿ ಇಷ್ಟು ನೀರು ಹರಿದು ಬಂದು ನಿಂತಿದೆ. ನಾನು ಫ್ರಿಜ್ ಏನೋ ಹಾಳಾಯ್ತು ಏನೋ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮುಟ್ಟಿದ್ರೆ ಸಾಕು ಜಳ್ಳಂತ ನೀರು ಹೋಗ್ತೈತೆ. ಎಲ್ಲ ಈಗ ಹಣ್ಣು 10 ರೂಪಾಯಿ kg ಅಂತ ಹೇಳಿ ನಮ್ಮ ಮನೆಯವ್ರು ತಂದಿದ್ರು. ಮೊನ್ನೆ 2 ತಂದಿದ್ರು, ಒಂದನ್ನು ತಿಂದಿದ್ವಿ, ಇನ್ನೊಂದು ತಿಂದಿರಲಿಲ್ಲ, ಟೈಮ್ ಆಗಿರಲಿಲ್ಲ ಅಂತ. ಬೇರೆ ಹಣ್ಣುಗಳೆಲ್ಲ ಇತ್ತು, ಅದು ಖಾಲಿ ಮಾಡೋಣ ಬಿಡು ಒಂದು. ಇದು ನೋಡಿದರೆ ಈ ರೇಂಜಿಗೆ ಮುಟ್ಟಿದ್ರೆ ಸಾಕು ನೋಡಿ, ನೀರು ಹರಿದು ಹೋಗ್ತಾ ಇದೆ. ಅಯ್ಯೋ, ಎದ್ದಿದ್ದ ತಕ್ಷಣವೇ ಈ ಥರ. ಏನು ಹೇಳ್ತೀರ? ನೋಡಿದ್ರಲ್ವ ಅವನದು ಹಾಗೆ. ಇವತ್ತೆದ್ದು ತಕ್ಷಣವೇ ಇವೆಲ್ಲ ಕ್ಲೀನ್ ಮಾಡ್ಬೇಕು. ಫಸ್ಟು ಸ್ಮೆಲ್ ಬಂದುಬಿಡ್ತತೆ. ಇನ್ನು ಯಾಕೋ ನಮ್ಮ ತೋಟದಲ್ಲಿ ಮಂಗಗಳು ಸಿಕ್ಕಾಬಟ್ಟೆ ಕಿತ್ತಾಡ್ತಾ ಇದ್ದಾವೆ ಬೆಳಗ್ಗೆಯಿಂದನೂ. ಕೇಳುತ್ತಾ? ನಾ ಎದ್ದಾಗಿಂದನೂ ಕೇಳಿಸ್ಕೊಂತಾನೆ ಇದ್ದೀನಿ. ನಾ ಎದ್ದಲ್ಲ ಸುಮಾರು ಹೊತ್ತಾಯಿತು. ಕಿತ್ತಾಡ್ತಾನೆ ಇದ್ದಾವೆ, ಕಿಚಪಚ ಅಂತ. ರೀ, ಇವಾಗ ಸ್ನೇಹಿತರೆ ಮನೆಯೆಲ್ಲ ಗುಡಿಸಿ ನೆಲೆಲ್ಲ ಒರೆಸಿ ಬಂದು ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಎಲ್ಲ ಹೆಚ್ಚಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಕಡೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಹಾಗೆ ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ. ಹಾಗೆ ಒಂದು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ದಿನವೇ ಆಗಿತ್ತು ಟೊಮೊಟೊ ಬಾತ್ ಮಾಡಿ. ಪಲಾವ್ ಅಂತೂ ಮಾಡ್ತಾ ಇರ್ತೀನಿ ಯಾವಾಗಾದರೂ ಒಂದೊಂದು ಸರಿ. ಬಟ್ ಟೊಮೊಟೊ ಬಾತ್ ಅಂತೂ ಮಾಡದೆ ಎಷ್ಟೋ ತಿಂಗಳುಗಳೇ ಆಗೋಗಿದೆ. ಹಂಗಾಗಿ ಇವತ್ತು ಯಾಕೋ ಸ್ವಲ್ಪ ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಮಾಡ್ತಾಯಿದ್ದೆ. ನಮ್ಮ ಮನೆಯವರಿಗೆ ಟೊಮೊಟೊ ಬಾತ್ ಎಲ್ಲ ಇಷ್ಟ ಆಗಲ್ಲ. ಅದನ್ನೆಲ್ಲ ಮಾಡೋದ್ರ ಬದಲಿಗೆ ಚಿತ್ರಾನ್ನನೇ ಮಾಡ್ಬೋದಲ್ಲ ಅಂತಾರೆ. ಅವರಿಗೆ ಚಿತ್ರಾನ್ನ ಅಂದರೆ ಫೇವ್ರೇಟು. ಹಾಗಾಗಿ ನಮ್ಮ ಮನೆಗೆ ಅವಾಗವಾಗ ಚಿತ್ರಾನ್ನ ಕೂಡ ಮಾಡ್ತಾಯಿರ್ತೀನಿ. ಹಿಂಗೆ ಇವತ್ತಿನ ವಿಡಿಯೋ ನೋಡ್ತಾ ಇರಿ ಪೂರ್ತಿ. ಲಾಸ್ಟಿನ ಊಟ ಏನಿರ್ತತೆ ಅಂತ ನಿಮಗೆ ಗೊತ್ತಾಗತ್ತೆ. ಇನ್ನು ಈಗ ಈ ಕಡೆ ಟೊಮೊಟೊ ಬಾತ್ ಕೂಡ ಮಾಡ್ತಾಯಿದ್ದೆ. ಆ ಕಡೆ ಪಾಪು ಅವರು ಕೂಡ ಎದ್ದಿದ್ರು, ಅವ್ರ ಪಡೆಯವ್ರು ಆಟ ಆಡ್ತಾಯಿದ್ರು. ಈಗ ನಾನು ಇದನ್ನು ವಿಷಲ್ಗೆ ಹೋಗೋಕ್ಕೆ ಇಡಬೇಕು. ಹಾಗೆ ಒಂದು ಅರ್ಧ ಲೀಟ್ರ್ ಹಾಲು ಎಕ್ಸ್ಟ್ರಾ ತಗೊಂಡಿದ್ದೆ, ಅದನ್ನ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಹಂಗೆ ಸೈಡ್ ಬೈ ಸೈಡು ಸಣ್ಣ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಇದೆಲ್ಲ ಸ್ವಲ್ಪ ಒಂದೊಂದು ನಿಮಿಷ ಟೈಮ್ ಸಿಕ್ಕರೂ ನಾನು ಮಾಡ್ತಾಯಿರ್ತೀನಿ. ಹಾಗೆ ರುಚಿ ನೋಡಿದೆ ಸಾಕು ಅನಿಸ್ತು. ಈಗ ವಿಷಲ್ ಆಗೋಕ್ಕೆ ಇಟ್ಟಿದ್ದೀನಿ. ಅದು ವಿಷಲ್ ಆಗೋದ್ರೊಳಗೆ ಒಂದೆರಡು ಪಾತ್ರೆಗಳಿದ್ದಾವೆ, ಅವನ್ನ ತೊಳೆದಿಟ್ಕೊಂಡ್ಬಿಡ್ತೀನಿ. ಹಾಗೆ ನೋಡಿ ಶೆಲ್ಫೆಲ್ಲನೂ ಕೂಡ ಒರೆಸ್ಕೊಂಬಿಟ್ಟೆ. ಒಂದು ಸೈಡು ಶೆಲ್ಫೆಲ್ಲನೂ ಕೂಡ ಕ್ಲೀನ್ ಆಗೋಯ್ತು. ಹೀಗೆ ಅಡುಗೆ ಮನೆ ಕೆಲಸ ಮಾಡೋಕ್ಕೆ ನಿಂತ್ಬಿಟ್ರೆ ಪಟ ಮುಗ್ದೋಗ್ಬಿಡುತ್ತೆ. ಅದಲ್ಲದೆ ನಮ್ಮ ಕುಕ್ಕರ್ ಯಾಕೋ ಸ್ವಲ್ಪ ನೀರು ಸೋರುತ್ತೆ. ಹಾಗಾಗಿ ಒಂದು ಬಟ್ಟೆನ ಅಲ್ಲಿ ಇಟ್ಟಿರ್ತೀನಿ. ಅದು ಗ್ಲಾಸಿಂದಲ್ವಾ, ಬಿದ್ದ ತಕ್ಷಣ ಇದಾಗ್ಬಿಟ್ಟು ಹಾಳಾದರೆ ಅಂತ ಹೇಳಿ ಆ ಥರ ಒಂದು ಬಟ್ಟೆ ಹಾಕಿರ್ತೀನಿ. ಕೆಳಗೆಲ್ಲನ ಅವಾಗ ಗಲೀಜಾಗಲ್ಲ. ಅದಾಗೋದ್ರೊಳಗೆ ಇಲ್ಲೊಂದೆರಡು ಪಾತ್ರೆನ ತೊಳಿತಾ ಇದ್ದೀನಿ. ಹಾಲು ಕುಡ್ದಿದ್ದು ಮಕ್ಕಳು, ನಾವು ಕಾಫಿ ಮಾಡಿ ಕುಡ್ದಿದ್ದು ಬೆಳಗ್ಗೆ, ಅದನ್ನು ತೊಳೆದಿಡ್ತಾ ಇದ್ದೀನಿ. ಹೀಗೆ ಸೈಡ್ ಬೈ ಸೈಡ್ ಕೆಲಸ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಗ್ಬಿಡುತ್ತೆ. ನಾವು ತಿಂಡಿ ತಿಂದಮೇಲೆ ಅಷ್ಟು ಪಾತ್ರೆ ಒಂದೇ ಸರಿ ತೊಳಿತೀನಿ ಅಂದರೆ ನನಗೇನೆ ಪಾತ್ರೆ ಎಲ್ಲ ಜಾಸ್ತಿ ಆಗ್ಬಿಡ್ತತೆ. ಹಾಗಾಗಿ ಆಗಿಂದಾಗೇ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡೆ. ಇದಾದಮೇಲೆ ವಿಶಾಲ ಆರಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಬಂದೆ. ನಮ್ಮ ಪಾಪು ನೋಡಿ ಇಲ್ಲಿ ಏನು ಆಟ ಆಡ್ತಾ ಇದ್ದಾನೆ ಇವತ್ತು ಬೆಳಗ್ಗೆನೆ ಅಂತ.
ಅವನು ಮಾತಾಡಿದ್ದಾನೆ ಏನು ಆಟ ಆಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆಗೂ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಅವನು ಎಷ್ಟು ಚೆನ್ನಾಗಿ ಮುದ್ದು ಮಾತಾಡ್ತಾನೆ. ಇವಾಗ ತೊದಲು ಮಾತು ನೀಟ್ ಮಾತಾಡಲ್ಲ, ಕೇಳೋಕ್ಕೆ ಚೆಂದ ಇರ್ತತೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನೋಡಿ ನನಗೂ ಕೊಡ್ತಾರಂತೆ, ಐಸ್ ಕ್ರೀಮ್ ಮಾಡಿದಾನಂತವನು. ಅವನೇನು ಆಟ ಆಡ್ತಾ ಇದ್ದಾನೆ ಕೇಳ್ಕೊಂಬಂದು ಅವನೇ ಹೇಳ್ತಾನೆ ನೋಡಿ. ಇವಾಗ ಕೊಡು ಪಾಪ, ಜ್ಯೂಸ್ ಮಾಡ್ಕೊಡು ಬಾ, ಜ್ಯೂಸ್ ಮಾಡ್ಕೊಡು. ಐತಿತ್ತು ದೂತು ಎಲ್ಲ ಮಾಡು. ಪಾನಿಪುರಿ, ಮಸಾಲ ಪುರಿ, ಗೋಬಿ ಮಾಡು. ಗೋಬಿ ಹೆಂಗ್ ಮಾಡೋದು? ಗೋಬಿ ಮಾಡ್ದೆ. ಪಾನಿಪುರಿ ಮಾಡು. ತಾಳಿ ಇದೊಂದು ಅದು ಇದು ತಗೋ. ಏನ್ ಮಾಡ್ತದಿ ಪಾಪು? ಐತಿ ಇಲ್ಲಿ ಬಾಳೆ ತೆಲ್ ಮೇಲಿಟ್ಟೆ. ಟೊಮೊಟೊ ಬಾತ್ ಮಾಡಿ ಈ ಥರ ಆಗಿದೆ. ಚೆನ್ನಾಗಾಗಿತ್ತು, ಸ್ಪೈಸಸ್ ಕಮ್ಮಿ, ಚೆನ್ನಾಗಾಗಿತ್ತು. ಸ್ನೇಹಿತರೆ, ನಾನು ಇವಾಗ ಸಿಗ್ತಾಯಿದ್ದೀನಿ ಮಧ್ಯಾಹ್ನ ಅಂದರೆ ಒಂದು 12:30 ಅಷ್ಟು ಟೈಮ್ ಆಗಿದೆ. ಇವಾಗ ನಾನು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದೀನಿ. ಈ ಸರಿ ಫಸ್ಟ್ ಟೈಮ್ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇರೋದು. ಸಾರಿ, ಈ ಥರ ಹುಳುಗಳು ಶಬ್ದ ಕೇಳಿಸ್ತಾ ಇರ್ತದೆ. ನನ್ನ ಮಾತಕ್ಕಿಂತ ಜೋರಾಗಿ ಅದೇ ಕೇಳ್ಬೋದೇನೋ. ಏನು ಮಾಡೋದು, ಇಲ್ಲಿ ಹಿತ್ಲ ಕಡೆ ಬಂದು ಕೂತಿದ್ದೀನಿ. ಒಳಗೆ ಮಾಡೋಕ್ಕಾಗಲ್ಲ, ಒಳಗೆ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಏನಪ್ಪ ಅಂದರೆ, ನಂದು ಆಯಿಲಿ ಸ್ಕಿನ್ನು ಸ್ನೇಹಿತರೆ. ಆವಾಗವಾಗ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ತಾನೆ ಇರಬೇಕು. ಒಂದು ತಿಂಗಳಿಗೆ ಒಂದು ಸರಿನಾದ್ರು ಹಾಕಲೇಬೇಕು. ಇವಾಗ ಮಾಡೋಣ. ಸ್ವಲ್ಪ ಮುಖ ಎಲ್ಲ ಮೊನ್ನೆ ಜಾತ್ರೆಲೆಲ್ಲ ಓಡಾಡಿ ತುಂಬ ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲೆಲ್ಲ ಮೊಡವೆ ಎಲ್ಲ ಶುರು ಆಗ್ಬಿಟ್ಟಿದ್ದಾವೆ. ಹಾಗಾಗಿ ನಾನು ಏನು ಉಪಯೋಗಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೂ ಕೂಡ. ಆಯಿಲಿ ಸ್ಕಿನ್ನರಿಗೆ ಇದು ನಂದು ಆಯಿಲಿ ಸ್ಕಿನ್ನು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾನಿಲ್ಲಿ ಫೇಸ್ ಪ್ಯಾಕ್ಗೆ ಯಾವುದೇ ಹೊರಗಿನ ಪ್ರಾಡಕ್ಟ್ನ ಏನು ನಾನು ಫೇಸ್ ಪ್ಯಾಕ್ ಇದನ್ನೆಲ್ಲ ತಂದಿಲ್ಲ. ಇದು ಕಡಲೆ ಹಿಟ್ಟು, ಬೋಂಡ ಮಾಡ್ತಾರಲ್ಲ ಆ ಕಡಲೆ ಹಿಟ್ಟು, ಅದಕ್ಕೆ ರೋಸ್ ವಾಟ್ರನ್ನ ಮಿಕ್ಸ್ ಮಾಡಿ ಹಾಗೆ ನೀರನ್ನ ಮಿಕ್ಸ್ ಮಾಡಿ ನಾನು ಫೇಸ್ ಪ್ಯಾಕ್ನ ಮಾಡ್ಕೊಳ್ತೀನಿ. ನೀವೇನಾದರೂ ಡ್ರೈ ಸ್ಕಿನ್ನರ್ ಆಗಿದ್ದರೆ ನೀರಿನ ಬದಲಿಗೆ ಹಾಲು ಅಥವಾ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳಿ, ಯಾವಾಗ ಸರಿಯಾಗುತ್ತೆ. ಆಯಿಲಿ ಸ್ಕಿನ್ನರು ಹಾಲು ಮತ್ತು ಮೊಸರನ್ನ ಉಪಯೋಗಿಸ್ಬೇಡಿ. ಇನ್ನೂ ಜಿಡ್ಡಿರುತ್ತೆ ಅದರಲ್ಲಿ. ನಮ್ಮ ಮುಖನೂ ಜಿಡ್ಡು ಇನ್ನೂ ಜಿಡ್ಡಾಗ್ಬಿಡ್ತೈತೆ. ಇನ್ನು ಮತ್ತೆ ಮೊಡವೆ ಎಲ್ಲ ಏಳೋ ಚಾನ್ಸಸ್ ಇರ್ತತೆ. ಹಾಗಾಗಿ ಇವಾಗ ನಾನು ಬರೀ ಪ್ಲೈನ್ ವಾಟ್ರಲ್ಲಿ ಮುಖನ ತೊಳ್ಕೊಂಬಂದಿದ್ದೀನಿ. ಯಾವುದೇ ಸೋಪು ಅದು ಏನು ಫೇಸ್ ವಾಶ್ ಏನೂ ಬಳಸಿಲ್ಲ. ಹಾಗೆ ಮುಖನ ತೊಳ್ಕೊಂಬಂದಿದ್ದೀನಿ. ಅದಕ್ಕೆ ಈ ಫೇಸ್ ಪ್ಯಾಕ್ನ ಉಪಯೋಗಿಸ್ತೀನಿ. ಇಲ್ಲಿ ನಾನು ಇಷ್ಟು ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಈ ರೋಸ್ ವಾಟ್ರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದು ರೋಸ್ ವಾಟ್ರು ಡಾಬರ್ ಅವ್ರದ್ದು. ಸ್ವಲ್ಪ ಆದರೆ ಸಾಕು. ನನಗೆ ಇದ್ರದ್ದು ಸ್ಮೆಲ್ ತುಂಬ ಇಷ್ಟ ಆಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಉಪಯೋಗಿಸ್ತೀನಿ. ಒಂದು ತಿಂಡಿ ತಿನ್ನೋ ಸ್ಪೂನಷ್ಟು ಉಪಯೋಗಿಸ್ಕೊಳ್ಳಿ. ಬರ್ತಾಯಿಲ್ಲ ಇದೆಲ್ಲ. ಇದೇನೋ ತೆಗೆದೇ ಹಾಕಿ ಮಾಡಿ ನಾನೇ ಏನೋ ಮಾಡಿಟ್ಟಿದ್ದೀನಿ ಸ್ಪ್ರೇನ. ಅದಕ್ಕೆ ಒಂದು ಸ್ವಲ್ಪ ನೋಡಿ ಸಾಕು. ಒಂದು ತಿಂಡಿ ತಿನ್ನೋ ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ, ಅಷ್ಟೇ ಸಾಕು. ಅದಕ್ಕೆ ಸ್ವಲ್ಪ ನೀರು, ಬರೀ ಪ್ಲೈನ್ ನೀರನ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಹಾಗೆ ಯಾರಾದರೂ ಈ ಆಯಿಲಿ ಸ್ಕಿನ್ನರ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನೀವು ಯಾವ್ದಾದ್ರು ಫೇಸ್ ಪ್ಯಾಕ್ನ ಬಳಸ್ತಾ ಇದ್ದರೆ ಪ್ಲೀಸ್ ನನಗೆ ತಿಳಿಸಿ. ಹೋಮ್ ರೆಮಿಡಿ, ಹೊರಗಿಂದ ಯಾವುದು ಬೇಡ. ತಂದು ಹಚ್ಕೊಳ್ಳೋದಿಲ್ಲ, ಅಷ್ಟು ನನಗೆ ಅದೊಂದು ಅಷ್ಟು ಇಷ್ಟ ಆಗಲ್ಲ ಹೊರಗಿನ ತಂದು. ಈ ಥರ ಏನಾದರೂ ಇದ್ದರೆ ತಿಳಿಸಿ, ನಾನು ಟ್ರೈ ಮಾಡಿ ಹೇಳ್ತೀನಿ ಹೇಗಾಯ್ತು ನನಗೆ ಅಂತ. ನನಗೆ ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ. ನಿಮ್ಮ ಬಾಡಿಗೆ ಏನಾದ್ರು ಅರಿಶಿನ ಹಿಡಿಸುತ್ತೆ ಅನ್ನೋದಾದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನನ್ನು ಉಪಯೋಗಿಸ್ಕೊಳ್ಳಿ. ನನಗೆ ಅರಿಶಿನ ಅಷ್ಟೊಂದು ಹಿಡಿಸಲ್ಲ. ನಂಗೆ ಅರಿಶಿನ ಹಚ್ಚಿದ್ರೆ ಇನ್ನೂ ಕಪ್ಪು ಅಂತ ನಂಗೆ ಅನಿಸ್ತದೆ, ಅಷ್ಟು ಕಪ್ಪದೆ ಅಂತ ಅನಿಸ್ತದೆ. ಹಾಗಾಗಿ ನಾನು ಅರಿಶಿನ ಉಪಯೋಗಿಸಲ್ಲ. ನೋಡಿ, ರೀತಿಯಾಗಿ ಇದನ್ನು ಈಗ ಫುಲ್ ಫೇಸಿಗೆ ಹಚ್ಕೊಳ್ಳೋದು. ನಾನು ಈ ಥರ ವಿಡಿಯೋದಲ್ಲಿ ಫೇಸ್ ಪ್ಯಾಕ್ನ ತೋರಿಸ್ತಾ ಇರೋದು ಇದೇ ಮೊದಲು. ನಂಗೆ ಅಲ್ಲಿ ಸರಿಯಾಗಲ್ಲ. ಇಲ್ಲಿ ಕನ್ನಡಿ ಇಟ್ಕೊಂಡಿದ್ದೀನಿ, ಕನ್ನಡಿ ನೋಡಿ ಹಚ್ಕೊಳ್ತೀನಿ.
ನೀವು ಯಾವ್ದಾದ್ರು ಉಪಯೋಗಿಸ್ತಾ ಇದ್ದರೆ ಯಾವ್ದು ಉಪಯೋಗಿಸ್ತಾ ಇದ್ದೀರಾ? ಒಳ್ಳೆ ರಿಸಲ್ಟ್ ಕೊಡ್ತೈತೆ ಈ ಮೊಡವೆ ಎಲ್ಲ ಆಗುತ್ತಲ್ಲ ಅದಕ್ಕೆ, ಈ ಟ್ಯಾನ್ ಆಗುತ್ತಲ್ವ ಅದಕ್ಕೆ ಅಂತ ಹೇಳಿ ತಿಳಿಸಿ. ನಾನು ಉಪಯೋಗಿಸಿ ನೋಡ್ತೀನಿ. ನಾನು ಮನೆಯಲ್ಲೇ ಒಂದೆರಡು ಬಾರಿ ಫೇಸ್ ವಾಶ್ ಎಲ್ಲ ಮಾಡಿಸ್ತಾರಲ್ಲ, ಏನು ಹೇಳ್ತಾರೆ ಫೇಸ್ ವಾಶು, ಆ ಥರ ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಅದು ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಕೊಡ್ತು. ಬಟ್ ಅದು ಒಂದೇ ಸರಿ ತಂದಿದ್ದು ಸ್ನೇಹಿತರೆ. ಅದು ಫೇಶಿಯಲ್ ಕಿಟ್ ತಂದು ಮಾಡ್ಕೊಂಡಿದ್ದು. ಆ ಕಿಟ್ಟ ಒಂದೇ ಸರಿ ತಂದಿದ್ದು, ಮತ್ತೆ ತರೋಕ್ಕೆ ಆಗಲ್ಲ. ವಿಟಮಿನ್ ಕಮ್ಮಿ ನಮಗೆ, ವಿಟಮಿನ್ ಎಮ್ ಕೊರತೆ. ಹಂಗಾಗಿ ಮನೇಲಿ ಇದ್ದದ್ದನ್ನೇ ಹಾಕಿ ಉಪಯೋಗಿಸಿ ಬಳಸಿ ಮಾಡ್ಕೊಳ್ಳುವ ಅಂತ. ಅದಾದಮೇಲೆ ಅದು ಫೇಶಿಯಲ್ ಕಿಟ್ ತರ್ತೀವಲ್ಲ, ಅದಕ್ಕೆ ತುಂಬಾ ಟೈಮ್ ಬೇಕು. ಅದಕ್ಕೆ 3-4 ಥರ ಸ್ಟೆಪ್ ಐತೆ. ಅದನ್ನೆಲ್ಲ ಮಾಡಿ ನಾವು ಮಾಡ್ಕೊಳ್ಳೋಷ್ಟು ನಮಗೆ ಪೇಷನ್ಸ್ ಇಲ್ಲ. ನಮ್ಮ ಮಗ ಅಷ್ಟು ಟೈಮು ನನಗೆ ಕೊಡಲ್ಲ. ಈಗ ಇದಕ್ಕೆ ಒಂದು 15 ನಿಮಿಷ ಟೈಮು. ನಾ ಇಷ್ಟು ಮಾಡ್ಕೊಂಡು ಸ್ನಾನಕ್ಕೆ. ನೀವು ಈ ರೀತಿಯಾಗಿ ಫೇಸ್ಗಳ್ದೆ ಕೆಳಗೆ ನೆಕ್ಕಿಗೆಲ್ಲನೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಇದನ್ನು ಸರನ ತೆಗ್ದಿರೋದು ಮರ್ತೋಗ್ಬಿಟ್ಟೆ, ಹಾಗೆಯೇ ಹಚ್ಕೊಳ್ತಾ ಇದ್ದೀನಿ. ಅದು ಅದರೊಳಗೆಲ್ಲ ಕೂರುತ್ತೆ, ನೀಟಾಗಿ ತೊಳ್ಕೊಬೇಕು. ನಾನು ಹೇಗಿದ್ರು ತಲೆ ಸ್ನಾನ ಮಾಡ್ತೀನಲ್ಲ, ಎಲ್ಲ ತೊಳ್ಕೊಳ್ತೀನಿ ಅಂತೇಳಿ ಸುಮ್ಮನಾದೆ. ಅಷ್ಟೇ. ಇನ್ನು ಈ ಥರ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದು ಒಣಗಿದ ಮೇಲೆ ಸ್ವಲ್ಪ ಒಂಚೂರು ಒಣ ಅನಿಸುತ್ತೆ, ಸ್ವಲ್ಪ ಹಿಂಗೆ ನೀರು ಚಿಮ್ಸ್ಕೊಂಡು ಬಿಡಿ, ಮತ್ತು ಹಸಿ ಆದ ತಕ್ಷಣ ತೊಳ್ಕೊಳ್ಳಿ. ಹಾಗೆ ಒಣಗಿರೋದನ್ನೇ ಉದ್ದಕ್ಕೆ ಹೋದರೆ ಮುಖ ಉರಿ ಬಂದೋಕತ್ತೆ. ಉಜ್ಜಬೇಡಿ, ಮುಖಕ್ಕೆ ನೀರು ಚಿಮುಕ್ಸಳಿ, ಅದು ಮೆತ್ತಗಾಗುತ್ತೆ ಅದೆಲ್ಲದು. ಆಮೇಲೆ ಮತ್ತೆ ಮುಖನ ತೊಳಿರಿ, ಹೋಗ್ಬಿಡ್ತದೆ ಒಂದೇ ಸರಿಗೆ. ಒಣಗಿರೋದನ್ನ ಏನಾದರೂ ಹೀಗೆ ನೀವು ರಬ್ ಮಾಡಿದರೆ ಮುಖ ಎಲ್ಲ ಉರಿ ಬರುತ್ತೆ. ಇನ್ನು ಈ ಒಂದು ಕಡಲೆ ಹಿಟ್ಟಿಂದು ಫೇಸ್ ಪ್ಯಾಕು ನನಗೊಂಚೂರು ಚೆನ್ನಾಗಿ ರಿಸಲ್ಟ್ ಕೊಡ್ತೈತೆ, ಹಾಗಾಗಿ ನಾನು ಟ್ರೈ ಮಾಡ್ತೀನಿ. ನೀವು ಯಾವ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತೀರಾ ಹೋಮ್ ರೆಮಿಡಿದು ಅಂತ ನನಗೆ ತಿಳಿಸಿ. ನೋಡಿ ಈ ಕಡೆ ಎಲ್ಲ ಹಚ್ಕೊಂಡೆ ಇದ್ರೆ ನೋಡಿ. ಈ ಥರ ಹೆದರಬೇಡ್ರಿ, ಮಕ್ಕಳು ಮರಿ ಯಾರು ನನ್ನ ವಿಡಿಯೋ ನೋಡಬೇಡಿ, ಹೆದರು ಬಿಡ್ತೀರಾ ಮತ್ತೆ ಭೂತ ಅಂತ. ಈ ರೀತಿಯಾಗಿ ಫುಲ್ಲು ಫೇಸ್ಗೆ ಹಾಗೆ ನೆಕ್ಕಿಗೆ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಡಿ ಸಾಕು. ಇದು ಕಡಲೆ ಹಿಟ್ಟು ಬೇಗ ಡ್ರೈ ಆಗಿಬಿಡ್ತದೆ. ಇದ್ದು ನಾವು ನೀರನ್ನ ಉಪಯೋಗಿಸಿರೋದು ಆಯಿಲಿ ಸ್ಕಿನ್ನವರಿಗೆ. ನೀವು ಹಾಲು ಅಥವಾ ಮೊಸರನ್ನ ಉಪಯೋಗಿಸಿದ್ರೆ ಇಷ್ಟು ಅಂದರೆ ಅಷ್ಟೊಂದು ಡ್ರೈ ಆಗೋಲ್ಲ. ಇದು ಬೇಗ ಡ್ರೈ ಆಗಿ ಮುಖನ ಒಂಥರ ಒಣ ಅನಿಸ್ತಾ ಇರ್ತದೆ, ಆ ಥರ ಆಗುತ್ತೆ. ಒಂದು 10 ನಿಮಿಷ ಬಿಡಿ ಸಾಕು, ಒಣಕೊಂಬಿಡ್ತತೆ. ಈಗ ಗಾಳಿಗೆ ಈ ಬಿಸಿಲಿಗೆ ಬೇಗ ಒಣಗೋಗ್ಬಿಡ್ತತೆ. ಬಿಟ್ಟು ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಯಾವುದೇ ಥರ ಸೋಪು ಹಾಗೆ ಫೇಸ್ ವಾಶ್ನ ಬಳಸಬೇಡಿ. ಇದನ್ನ ತೊಳಿಬೇಕು, ನಾಳೆನ ಬಳಸಿ. ಅಂದರೆ ಒಂದು ದಿನದ ತನಕ ಏನು ಫೇಸ್ ವಾಶ್ ಹಾಗೆ ಸೋಪೆಲ್ಲ ಏನು ಬಳಸಬೇಡಿ. ಇದು ನಾನು ಮಾಡೋ ಅಂಥದ್ದು. ನೀವು ಯಾವ ಥರ ಫಾಲೋ ಮಾಡ್ತೀರಾ ಅಂತ ಪ್ಲೀಸ್ ನನಗೆ ತಿಳಿಸಿ. ನನಗೆ ಇದನ್ನು ಸ್ವಲ್ಪ ಒಣಗಿದ ತಕ್ಷಣ ನಾನು ಡೈರೆಕ್ಟ್ ಸ್ನಾನಕ್ಕೆ ಹೋಗ್ತೀನಿ ಸ್ನೇಹಿತರೆ. ತಲೆ ಸ್ನಾನ ಮಾಡಬೇಕು, ಹಾಗಾಗಿ ಇದನ್ನು ಕೂಡ ಉಪಯೋಗಿಸ್ತೀವಿ. ಇಲ್ಲಾಂದರೆ ಈ ಕುತ್ತಿಗೆಲ್ಲ ಆಗ್ಬಿಡ್ತತ್ತಲ್ಲ, ಯಾರು ಅದನ್ನೆಲ್ಲ ಮಾಡ್ತಾರೆ, ಒಂದೇ ಸರಿಗೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಷ್ಟೇ. ಹೀಗೆ ಇದು ಫುಲ್ಲು ಡ್ರೈ ಆದಮೇಲೆ ನಾನು ನನ್ನ ಸ್ನಾನ ಎಲ್ಲ ಮುಗಿದ ಮೇಲೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡಿ ಮಕ್ಕಳಿಗೆ ಊಟ ಕೂಡ ಕೊಟ್ಟಾತು. ಅವರಿಗೆ ಹಶ್ವಾಕಾಯಿತು, ಹಾಗಾಗಿ ನಮ್ಮ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ. ಹಾಗಾಗಿ ಫಸ್ಟ್ ಅವನಿಗೆ ಊಟನ ಮಾಡಿಸಿದೆ. ಇವಾಗ ಫೇಸ್ನ ತೋರಿಸ್ತಾ ಇದ್ದೀನಿ ನೋಡಿ. ತುಟಿಗೆ ವ್ಯಾಸ್ಲಿನ್ ಹಚ್ಚಿದ್ದೀನಿ ಅಷ್ಟೇ, ಮತ್ತು ಫೇಸ್ಗೆಲ್ಲ ಏನೂ ಹಚ್ಚಿಲ್ಲ. ಇದು ವಿಭೂತಿ ಧರಿಸಿರೋದು ಬಿಟ್ಟರೆ ಫೇಸ್ಗೆಲ್ಲ ಯಾವುದೇ ಕ್ರೀಮು ಮಾಯ್ಶ್ಚರೈಸರ್ ಏನೂ ಹಚ್ಚಿಲ್ಲ. ಹಾಗೆ ಬಿಟ್ಟಿದ್ದೀನಿ. ಹೆಂಗೆ ಯಾಕಡೆ ಹೋದ್ರೂ ಕತ್ಲು ಥರ ಕಾಣಿಸ್ತೈತೆ, ಹಿಂಗಾಗಿದೆ. ಇಷ್ಟೇ ನಮ್ಮ ಫೇಸ್ ಪ್ಯಾಕ್ನ ರಿಸಲ್ಟು. ಮಾಡ್ತಾಯಿರಿ, ವಾರಕ್ಕೊಂದ್ಸರಿ 2 ಸರಿ ಈ ಥರನ. ಸ್ವಲ್ಪ ಆಯಿಲ್ ಸ್ಕಿನ್ ಇರೋರಿಗೆ ಆಯಿಲ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಹೀಗೆ ನಿಮಗೆ ಯಾವ ಥರದ್ದು ಸ್ಕಿನ್ ಕೇರ್ ಬಗ್ಗೆ ಗೊತ್ತು ತಿಳಿಸಿ, ಟ್ರೈ ಮಾಡೋಣ ಈ ಎಂಥದ್ದು ಫೇಸ್ ಪ್ಯಾಕ್ ಯಾವುದಾದ್ರು ಗೊತ್ತಿದ್ದರೆ. ಇಷ್ಟೇ. ಇನ್ನು ನಾನು ಊಟ ಮಾಡಬೇಕು, ಊಟ ಮುಗಿಸಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ಟೈಮ್ ಬಂದು 3 ಗಂಟೆ. ಕರೆಂಟ್ ಹೋಗಿದ್ದಾವೆ. ನಾನು ನಿಮಗೆ ಅಷ್ಟು ಸರಿಯಾಗಿ ಕಾಣ್ತಾಯಿಲ್ಲ, ಇದು ಫೋನಿನ ಲೈಟಿಗೆ ಇಷ್ಟು ಮುಖ ಅಷ್ಟೇ ಕಾಣ್ತಾ ಇದೆ. ಇಲ್ಲಿ ಮಕ್ಕಳಿಬ್ಬರು ಕೂಡ ಮಲಗಿದ್ದಾರೆ, ಕೇಳ್ಬೋದು ಇಷ್ಟು ಜೋರು ಗುಡುಗು ಎಲ್ಲ ಬರ್ತೈತೆ ಅಂತ. ಇವಾಗೆಲ್ಲ ಇಷ್ಟೊತ್ತಿಗೆ ಈ ಮಳೆ ಎಲ್ಲ ಶುರು ಬಿಡ್ತದೆ. ಕೇಳ್ತಾ ಗುಡುಗು ನೋಡ್ರಿ. 3 ಗಂಟೆಗೆ ವಾತಾವರಣ ಹಿಂಗಾಗಿ
ತಂಪಾಗಿದೆ. ಇನ್ನೂ ಕತ್ಲಾಗುತ್ತೆ ನೋಡಿ. ಒಳಗೆ ಕರೆಂಟ್ ಇಲ್ಲದೆ ಹೋದರೆ ನನ್ನ ಪರಿಸ್ಥಿತಿ ಹೀಗೆ ನೋಡಿ. ಇಷ್ಟು ಕತ್ಲಾಗಿದೆ. ಈ ಫೋನಿನ ಬೆಳಕಿನ ನನ್ನ ಮಗ ಕಾಣಿಸ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಕಾಣಲ್ಲ ನಿಮಗೆ. ಜೋರಾಗಿ ಮಾತಾಡೋಕ್ಕೆ ಆಗಲ್ಲ, ಯಾಕೆಂದರೆ ಇಬ್ಬರು ಈಗೀಗಷ್ಟೇ ಮಲಗಿದ್ದಾರೆ. ಎದ್ದರೆ ಮತ್ತೆ ಮಲಗ್ಸೋದು ಕಷ್ಟ, ಮತ್ತು ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ನಮ್ಮ ಪಾಪು ಇಲ್ಲಿ ಜೋಲಿಲಿ ಮಲಗಿದ್ದಾನೆ. ಅವನು ಜೋಲಿಲಿ ಮಲಗಿದ್ದಾನೆ ಇವತ್ತು. ಅವಳು ಕೆಳಗೇನೆ ಮಲಗಿದ್ದಾಳೆ. ಹೀಗೆ ಈ ಥರ ಎಲ್ಲ ಆಗ್ತಾ ಇರ್ತದೆ. ಎಷ್ಟು ಬಿಸಿಲಿತ್ತು ಆವಾಗಲೇ. ನಾನು ಫೇಸ್ ಪ್ಯಾಕ್ ಹಾಕೊಳ್ಳೋಕೆ ಕೂತಾಗ ಎಷ್ಟು ಬಿಸಿಲಿತ್ತಲ್ವ. ಈಗ ನೋಡಿ ಹೆಂಗಾಗಿದೆ. ಈಗ ನಾನು ಇವತ್ತಾರು ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿದ್ದೆ ಬಂದರೆ ಹೆಚ್ಚಿನ ಮಾತು, ಯಾಕೆ ಅಂದರೆ ಈ ಥರ ಶಬ್ದದಲ್ಲಿ ಮಲಗೋಕ್ಕೆಲ್ಲ ಧೈರ್ಯ ಬರಲ್ಲ. ಬಟ್ಟೆ ಮಡ್ಚವಿದ್ದಾವೆ, ಅವಂತಂದು ಮಡ್ಚಿಟ್ರಲ್ಲ ನೋಡ್ತೀನಿ. ಮಳೆ ಶುರು ಆಗೇ ಬಿಡ್ತು. ಆವಿಕಲ್ಲ ನೋಡೋಣ, ಅವಳ ಆವಿಕಲ್ ಬಿದ್ದಿದ್ದ ಥರ ಅನಿಸ್ತೈತೆ. ನೋಡ್ತೀನಿ. ಇಲ್ಲ, ದಪ್ಪ ದಪ್ಪ ಹನಿನೇ ಆ ಥರ ಬೀಳ್ತಾ ಇರೋದು. ಒಳ್ಳೆ ಆವಿಕಲ್ ಬಿದ್ದಿದ್ದ ಥರ ಫೀಲ್ ಆಗ್ತೈತೆ. ಶಬ್ದ ಕೇಳ್ತಾ ಇರ್ಬೋದು. ಕೇಳಿಸ್ತೈತೆ ಶಬ್ದ. ಮಳೆ ಶುರು ಆಗೇ ಬಿಡ್ತು ಮಾತಾಡ್ತಾ. ಇಲ್ಲಿ ನೋಡಿ, ಮಿಂಚು ನೋಡಿದ್ರಲ್ವ ಸ್ನೇಹಿತರೆ. ನೋಡ್ತಿದ್ದಂಗೆ ಇಷ್ಟು ಜೋರಾಗಿ ಮಳೆ ಬಂತು. ನೋಡ್ಬೋದು ಇಲ್ಲಿ ಎಷ್ಟು ದಪ್ಪ ಹನಿ ಬೀಳ್ತಾ ಇದೆ ಅಂತ ಸಿಕ್ಕಾಪಟ್ಟೆ. ಇದು ಬಂದಿದ್ದು ಎಷ್ಟೊತ್ತು ಅಂತೀರಾ? ಒಂದು 15 ನಿಮಿಷನೂ ಹೆಚ್ಚಾಯ್ತು ಅಂದ್ಕೊಳ್ಳಿ. ಅಷ್ಟೇ ಬಂದಿದ್ದು ಇಷ್ಟು ಜೋರಾಗಿ. ಆಮೇಲೆ ಮಳೆನೇ ಬರಲಿಲ್ಲ, ಬರೀ ಮೋಡ ಥರನೇ ವಾತಾವರಣ ಇತ್ತು. ಕರೆಂಟ್ ಅಂತೂ ಹೋಗೋದು ಬರೋದು ಮಾಡ್ತಾನೆ ಇದ್ದು. ಮಧ್ಯಾಹ್ನ ಮೇಲೆ ಕರೆಂಟ್ನ ನೆಮ್ಕೊಳಂಗೆ ಇಲ್ಲ, ಆ ಥರ ಅನಿಸ್ತೈತೆ. ಇನ್ನು ನಾನು ಕರೆಂಟ್ ಇಲ್ಲದೆ ಇರೋದ್ರಿಂದ ಏನೂ ವಿಡಿಯೋ ಮಾಡಲಿಲ್ಲ. ನಾನು ನಿಮಗೆ ಡೈರೆಕ್ಟು ಸಂಜೆನೇ ಸಿಗ್ತೀನಿ. ಇಲ್ಲಿ ನೋಡಿ ಎಷ್ಟು ಜೋರ ಮಳೆ, ಎಷ್ಟು ದಪ್ಪ ಹನಿ ಬೀಳ್ತಾ ಇದೆ ಅಂತ. ಶಬ್ದ ಕೇಳಿಸ್ತಾ ಇತ್ತು. ಚೆನ್ನಾಗಿತ್ತು ಒಂಥರ. ಬಟ್ ಇದು ಒಂದೂವರೆ ಗಂಟೆ ಇದೇ ಥರ ಬಂದಿದ್ರೆ ತುಂಬ ಚೆನ್ನಾಗೋದು. ಅದು ಬಂದಿದ್ದೇ ಒಂದು 10ರಿಂದ 15 ನಿಮಿಷ ಅಷ್ಟೇ ಈ ಥರ ಮಳೆ ಬಂದಿದ್ದು. ನೋಡಿ ಇಲ್ಲಿ ಹೀಗೆ ಮಧ್ಯಾಹ್ನ ಆದಮೇಲೆ ಈ ಥರ ಆಗ್ತಾ ಇರ್ತದೆ. ಇನ್ನು ನಿಮಗೆ ಸಂಜೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಇವಾಗ 7 ಗಂಟೆ ಟೈಮು, ಸಂಜೆ ಆಗಿದೆ. ದೇವಸ್ಥಾನಕ್ಕೆ ಹೊರಟಿದ್ದೀವಿ, ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ನಮ್ಮ ಪಾಪು, ಅಮ್ಮ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಮನೆಯವರು ಇಲ್ಲಿ ಅವರು ಕೂಡ ಇವಾಗ ಸ್ನಾನ ಮಾಡಿ ರೆಡಿ ಆದರು. ಹೊರಡೋದೆ ಖರ್ಚೀಫ್ ಮಾಡ್ತಾರೆ. ಖರ್ಚೀಫ್ ಬೇಕು. ಅವನೆಲ್ಲರಿಗಿಂತ ಮುಂದೆ ಹೊರಟಿರ್ತಾನೆ ದೇವಸ್ಥಾನಕ್ಕೆ. ಪಾಪು ಇದನ್ನಲ್ಲ, ಹಂಗೆ ಖರ್ಚೀಫ್ ಬೇಕೇ ಬೇಕು ಕರು. ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಹರಡಿ ಬಿಟ್ಟಿದ್ದೀನಿ. ಆ ಕಡೆ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲೊಂದಿಷ್ಟು. ಅಯ್ಯೋ, ಇನ್ನೂ ಹೋಗೋದು 2 ದಿನ ಇದೆ. ಆದರೂ ಇವತ್ತಿನೇ ಪ್ಯಾಕಿಂಗ್ನ ಶುರು ಮಾಡಿದ್ದೀನಿ. ನೋಡಬೇಕು, ಇನ್ನು ಅದೆಲ್ಲ ಅರ್ಧಂಬರ್ಧ ಮಾಡಿಬಿಟ್ಟಿದ್ದೀನಿ. ಇವಾಗ ಹೋಗ್ಬಂದು ನೆಕ್ಸ್ಟ್ ಏನಿತ್ತು ನೋಡೋಣ. ಆದರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ತೀನಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ನೋಡೋಣ. ಮೊನ್ನೆ ಜಾತ್ರೆ ಆಗಿದ್ದಲ್ವಾ, ಇವತ್ತು ಏನೇನು ಕಾರ್ಯಕ್ರಮ ಇದ್ವು ಅಂತ ದೇವಸ್ಥಾನದಲ್ಲಿ ಗೊತ್ತಿಲ್ಲ. ಇವಾಗ ನಾವು ಸೋಮವಾರ ಆಗಿರೋದ್ರಿಂದ ವಾರ ದೇವಸ್ಥಾನಕ್ಕೆ ಹೋಗ್ತೀವಿ. ರೆಗ್ಯುಲರಾಗಿ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ. ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಿಗ್ತೀನಿ ನಾನು ನಿಮಗೆ ಮತ್ತೆ. ಇವಾಗ ನಾವು ಸೀದಾ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೊನ್ನೆ ಶನಿವಾರ ಅಷ್ಟೇ ಇದ್ರದ್ದು ಜಾತ್ರೆ ಎಲ್ಲ ಆಗಿದ್ದಲ್ವ, ಹಾಗಾಗಿ ಅಲ್ಲಿರೋ ಡೆಕೋರೇಷನ್ ಎಲ್ಲ ಇನ್ನೂ ತೆಗ್ದಿಲ್ಲ. ಇಲ್ಲಿ ಕತ್ಲಾಗಿರೋದ್ರಿಂದ ಕಾಣ್ತಾ ಇಲ್ಲ. ನಾವು ವಾಪಸ್ ಬರ್ಬೇಕಾದ್ರೆ ಇಲ್ಲೆಲ್ಲ ಲೈಟ್ ಹಾಕಿದ್ರು. ಇವಾಗ ಹೋಗ್ಬೇಕಾದ್ರೆ ಲೈಟೇ ಇರಲಿಲ್ಲ ನೋಡಿ. ನಾನು ಕತ್ಲಲ್ಲಿ ಸ್ವಲ್ಪ
ಶೂಟ್ ಮಾಡ್ಕೊಂಡೆ. ಇಲ್ಲಿಂದನೇ ದೇವ್ರು ತೋರ್ಸೋಣ ಅಂತ ಹೇಳಿ ನೋಡಿದೆ, ಆದರೆ ಆಗಲಿಲ್ಲ. ಬನ್ನಿ ಒಳಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಇತ್ತು ಅಂತ. ನಂಗೆ ಅವತ್ತು ಜಾತ್ರೆ ದಿನ ವೀಡಿಯೋ ಮಾಡಲಿಲ್ಲಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡೆಕೋರೇಷನ್ ಎಲ್ಲ. ದೇವಸ್ಥಾನ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತು ಕೂಡ ದೇವರು ಚೆನ್ನಾಗಿ ಪೂಜೆ ಮಾಡಿದರು, ದೇವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಮ್ಮದಿಯಿಂದ ಒಂದು ಸ್ವಲ್ಪ ಹೊತ್ತು ಕೂತು ಬಂದ್ವಿ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಒಂಥರ ಯಾವುದೋ ಲೋಕಕ್ಕೆ ಹೋಗಿದ ಥರ ಅನಿಸ್ತಾ ಇದೆ ಮೇಲಿಂದಷ್ಟು ನೋಡಿದ್ರೆ ಅಲ್ವಾ. ಚೆನ್ನಾಗಿತ್ತು. ಪಾಪು ಅವರು ಸ್ವಲ್ಪ ಹೊತ್ತು ಆಟ ಆಡಿದರು ಇಲ್ಲೇ. ಒಂದಿಷ್ಟೊತ್ತು ನೆಮ್ಮದಿ ಮೇಲೆ ಕೂತು ಬಂದ್ವಿ. ಅದಾದ ನಂತರ ನಾ ಇಲ್ಲಿ ಮನೆಗೆ ಬಂದಮೇಲೆ ಸಿಗ್ತಾಯಿದ್ದೀನಿ. ಒಂದು ಸ್ವಲ್ಪ ಕೆಲಸ ಇತ್ತು ಪೇಟೆಯಲ್ಲಿ, ಅದನ್ನೆಲ್ಲ ಮುಗಿಸ್ಕೊಂಬಂದ್ವಿ ಸಣ್ಣ ಪುಟ್ಟದ್ದು. ಆದರೂ ಒಂದೆರಡು ಕೆಲಸ ಬಿಟ್ಟು ಬಂದಿದ್ದೀನಿ, ನೋಡೋಣ ನಾಳೆ ಆದರೆ. ಇವಾಗ ನಾನಿಲ್ಲಿ ರಾತ್ರಿ ಊಟಕ್ಕೆ ಹೇಳಿದ್ನಲ್ಲ, ನಮ್ಮ ಮನೆಯವರಿಗೆ ಚಿತ್ರಾನ್ನ ಬೇಕೇ ಬೇಕು ಅನಿಸ್ತಂತೆ. ಸ್ವಲ್ಪ ಗಾಳೀಲಿ ಹೋಗ್ಬಂದ್ಬಿಟ್ವೆಲ್ಲ, ಬೈಕಲ್ಲಿ ಹೋಗಿದ್ವಿ ದೇವಸ್ಥಾನಕ್ಕೆ. ಅವರಿಗೆ ಬರ್ತಿದ್ದಕ್ಕೆ ಸ್ವಲ್ಪ ಬಿಸಿ ಬಿಸಿ ಬೇಕು ಅಂದರು. ನಾನು ಬೇರೆ ಏನೋ ಮಾಡೋಣ ಅಂತ ಐಡಿಯಾ ಇಟ್ಕೊಂಡೆ, ಬೇಡ ಚಿತ್ರಾನ್ನನೇ ಬೇಕು ಮಾಡು ಅಂದರು. ಹಾಗಾಗಿ ಚಿತ್ರಾನ್ನ ಮಾಡಿದ್ದೀನಿ. ಇಲ್ಲಿ ಅನ್ನ ಆರೋಕ್ಕೆ ಇಟ್ಟಿದ್ದೀನಿ, ಒಗ್ಗರಣೆ ಎಲ್ಲ ಕೂಡ ಆಗಿದೆ. ಹಾಗೆ ಟೈಮ್ ಇತ್ತಲ್ಲ ಅಂಥೇಳಿ ಇಲ್ಲಿ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಊರಿಗೆ ಹೋಗ್ತಾಯಿದ್ದೀನಿ. ಹಾಗಾಗಿ ಇವ್ರಿಗೆ ಊಟಕ್ಕೆ ಕೆಲವೊಂದು ಸರಿ ತೊಂದರೆ ಆಕತ್ತೆ, ಹೊರಗೆ ಹೋಗೋಕ್ಕಾಗಲ್ಲ. ಏನಾದರೂ ಮಾಡ್ಕೊಬೋದಲ್ಲ ಅನ್ನ ಈ ಥರ ಅಂದು ಚಟ್ನಿ ಪುಡಿ ಮಾಡಿಡೋಣ ಅಂತೇಳಿ ಇಲ್ಲಿ ಶೇಂಗಾನ ಹುರಿತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿ ಮಾಡೋಕ್ಕೆ ಶೇಂಗಾ ಚಟ್ನಿ ಪುಡಿದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ, ನಾ ಹೇಗೆ ಮಾಡ್ತೀನಿ ಅಂತ. ಹಾಗೆ ಸೈಡ್ ಬೈ ಸೈಡು ಅನ್ನ ಈ ಕಡೆ ಚಿತ್ರಾನ್ನ ಕೂಡ ಕಲಿಸ್ತಾ ಇದ್ದೆ. ಶೇಂಗಾ ಹುರಿದಿದ್ದಾಯಿತು. ಈಗ ನಾನು ಊಟ ಮಾಡಿ ಬರೋದ್ರೊಳಗೇ ಶೇಂಗಾ ಹುರಿದಿದ್ದು ತಣ್ಣಗಾಗುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ನೋಡಿ ಚಿತ್ರಾನ್ನ, ನಿಂಬೆಕಾಯಿಂದು ಉಪ್ಪಿನಕಾಯಿ. ಇವತ್ತಿನ ರಾತ್ರಿ ಊಟಕ್ಕೆ ಇಲ್ಲಿ ಶೇಂಗಾನ ಹುರಿದಿಟ್ಟಿದ್ನಲ್ವ, ಅದು ತಣ್ಣಗಾಗಲಿ. ಇನ್ನು ಇವಾಗ ನಾನು ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಶೇಂಗಾನ ಸಿಪ್ಪೆ ಬಿಡಿಸ್ಕೋಬೇಕು ಚೆನ್ನಾಗಿ. ಇಲ್ಲಿ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಅಯ್ಯೋ ಈ ಕಾಸದ ಗಾಡಿಯವ್ರು ಬಂದರು, ಇದ್ರ ಸೌಂಡಿಗ ಈ ನೀಟಾಗಿ ಸಿಪ್ಪೆನ ಬಿಡಿಸ್ಕೊಬೇಕು ಈ ರೀತಿಯಾಗಿ. ಅದು ಸಿಪ್ಪೆ ಸಮೇತ ಹಾಕಿ ಚಟ್ನಿ ಮಾಡಿದರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ, ಚೆನ್ನಾಗಿರಲ್ಲ. ನಾವು ಯಾವಾಗೂ ಇದೇ ಥರನೇ ಮಾಡ್ತೀವಿ, ಯಾವಾಗೂ ಸಿಪ್ಪೆ ಹಾಕಿ ಮಾಡಿಲ್ಲ, ಹಾಗಾಗಿ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಲ್ಲಿ ನೀಟಾಗಿ ಹೀಗೆ ಇದು ಮಾಡಿದರೆ ಸಾಕು, ಅವು ಬಿಟ್ಬಿಡ್ತವೆ. ಸಿಪ್ಪೆ ಚೆನ್ನಾಗಿ ಹುರಿದಿರ್ಬೇಕು, ಮೀಡಿಯಮ್ ಉರಿಲಿಟ್ಟು ಹುರಿದ್ರೇ ಶೇಂಗಾ ಚೆನ್ನಾಗಿ ಹುರಿಯೋದು. ಅದಾದ ನಂತರ ಇಲ್ಲಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ನಮಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಇಷ್ಟ ಹಾಕೋ ಚಟ್ನಿಲಿ, ಹಾಗಾಗಿ ಇಷ್ಟ ಹಾಕ್ತಾಯಿದ್ದೀನಿ. ನೀವು ಕಮ್ಮಿ ಬೇಕು ಅಂದರೆ ಒಂದು 2-3 ಹೆಸಳನ್ನು ಕಮ್ಮಿ ಮಾಡಿ ಅಷ್ಟೇ, ಇನ್ನು ಜಾಸ್ತಿ ಕಮ್ಮಿ ಮಾಡಬೇಡಿ. ಇನ್ನು ಅದಕ್ಕೆ ಸ್ವಲ್ಪ ಬೆಲ್ಲ, ನಮ್ಮ ಮನೇಲಿ ಈ ಥರ ಪುಡಿ ಬೆಲ್ಲ ಇದೆ, ಪಾಪುಗೆ ಅಂಗನವಾಡಿಲಿ ಕೊಡ್ತಾರಲ್ವ ಅದು, ಈ ಬೆಲ್ಲನೇ ಬಳಸ್ತಾ ಇದ್ದೀನಿ. ಬೆಲ್ಲ ಬೇಕೇ ಬೇಕು, ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ನೋಡಿ ನಾನು ಇಷ್ಟು ಹಾಕ್ತಾಯಿದ್ದೀನಿ. ಅದಾದ ನಂತರ ಖಾರದ ಪುಡಿ, ಇದನ್ನು ಫಸ್ಟು ರುಬ್ಕೊಂಬಂದ್ಬಿಡ್ತೀನಿ. ಇಷ್ಟನ್ನು ಬೆಲ್ಲ, ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜನ ಇಷ್ಟನ್ನ ಒಂದು ರೌಂಡು, ಸ್ವಲ್ಪ ಶೇಂಗಾ ಎಲ್ಲ ಒಂದು ಸ್ವಲ್ಪ ಅರ್ಧಂಬರ್ಧಷ್ಟು ಪುಡಿ ಆಗಲಿ ಅಂತ ಅಷ್ಟೇ. ನೋಡಿ ಇವಾಗ ಇಷ್ಟು ರುಬ್ಬಿದ್ದೀನಿ, ಪೂರ ಪುಡಿ ಆಗಿಲ್ಲ. ಇವಾಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಳ್ತೀನಿ. ನೀವು ನೋಡಿ ಸೇರಿಸ್ಕೊಳ್ಳಿ ಉಪ್ಪನ್ನ. ನೋಡಿ ನಾನು ಇಷ್ಟ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಜಾಸ್ತಿ ಉಪ್ಪೆಲ್ಲ ಏನು ಬೇಕಾಗಲ್ಲ, ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ. ಹಾಗೆ ಖಾರದ ಪುಡಿ, ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನೀವು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ಫಸ್ಟಿಗೆ ಜಾಸ್ತಿ ಹಾಕ್ಬಿಡ್ಬೇಡಿ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಶೇಂಗಾ ಚಟ್ನಿ ಅಂತಲೇ ಅನಿಸಲ್ಲ, ಚೂರು ಕಮ್ಮಿ ಇದ್ರೇ ಈ ಶೇಂಗಾ ಪುಡಿ ಚಟ್ನಿ ಚೆನ್ನಾಗಿರೋದು. ಹಾಗಾಗಿ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಶೇಂಗಾನ ಚೆನ್ನಾಗಿ ಹುರಿದಿರಬೇಕು, ಚೆನ್ನಾಗಿ ಹುರಿದಿದ್ರೆ ಮಾತ್ರ ಚಟ್ನಿ ಚೆನ್ನಾಗಿ ಟೇಸ್ಟ್ ಬರೋದು. ಇದೇ ಇದ್ರಾಗೆ ಟ್ರಿಕ್ಸು. ಇನ್ನು ಕರಿಬೇವು ಹಾಕೋರು ಹಾಕ್ತಾರೆ, ನನಗೆ ಕರಿಬೇವಿನ ಫ್ಲೇವರ್ ಇದರಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಇದಕ್ಕೆ ಹಾಕ್ತಾಯಿಲ್ಲ. ನೀವೇನಾದರೂ ಹಾಕೋದಿದ್ರೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿಬಿಡಿ, ಹಸಿದು ಹಾಕ್ಬೇಡಿ, ಸ್ವಲ್ಪ ರೋಸ್ಟ್ ಮಾಡಿ ಹಾಕಿ ಚೆನ್ನಾಗುತ್ತೆ. ನೋಡಿ ಈ ಥರ ಆಗಿದೆ, ಟೇಸ್ಟು ಕೂಡ ಚೆನ್ನಾಗಿತ್ತು. ಇವಾಗ ನಾನು ಇದನ್ನ ಒಂದು ಡಬ್ಬಕ್ಕೆ ತೆಗೆದಿಡ್ತಾಯಿದ್ದೀನಿ. ಒಂದು ವಾರ ಇವರಿಗೆ ಆಗುತ್ತೆ, ಏನೇನು ಕರು ನೆಂಚ್ಕೊಂಡು ಊಟ ಮಾಡ್ತಾರೆ. ಹಾಗಾಗಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಕಿ ಊಟ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಇನ್ನು ಮೊಸರು ಜೊತೆಗೆ ಚಟ್ನಿ ಪುಡಿದು ಹಾಕಿ ಅನ್ನಕ್ಕೆ ಊಟ ಮಾಡ್ಬೋದು, ಚೆನ್ನಾಗಿರ್ತದೆ. ಚಪಾತಿ, ದೋಸೆ ಎಲ್ಲದಕ್ಕೂ ಅದಕ್ಕೇ ಮಾಡಿ ಇಟ್ಟಿದ್ದು.
ನೀವು ಇನ್ನೂ ಶೇಂಗಾ ಪುಡಿ ಚಟ್ನಿನ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ನೀವು ಇನ್ನು ಸ್ವಲ್ಪ ಖಾರ ಪುಡಿ ಹಾಕಿದರೆ ಇನ್ನು ಕೆಂಪು ಕಾಣುತ್ತೆ. ನಮಗೆ ಸಾಕು ಇಷ್ಟು ಖಾರ. ಮೊಸರು ಜೊತೆ ತಿನ್ನೋಕ್ಕಿಲ್ಲ, ಇನ್ನು ಸ್ವಲ್ಪ ಖಾರ ಬೇಕು, ಬಟ್ ನಾವು ಕಮ್ಮಿ ತಿನ್ನೋದ್ರಿಂದ ನಮಗೆ ಸಾಕು ಇಷ್ಟು ಖಾರ. ಇನ್ನು ಇದೆಲ್ಲ ಆದಮೇಲೆ ಎತ್ತಿಟ್ಟು ಅಡುಗೆ ಮನೆ ಕ್ಲೀನಿಂಗ್ನ ಶುರು ಮಾಡಿದೆ ಸ್ನೇಹಿತರೆ. ನನಗೆ ಏನಾಯ್ತು ಏನೋ ರಾತ್ರಿ ಪಾತ್ರೆ ಎಲ್ಲವನ್ನೂ ತೊಳೆದಿಟ್ಟು ಮಲಗಿದ್ರೇ ಸಮಾಧಾನ. ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಏನೋ ಒಂದು ಚೂರು ಎತ್ತಿಡೋದು ಅಂಥದ್ದೆಲ್ಲ ಏನಾದರೂ ಇದ್ದರೆ ಸಣ್ಣ ಸಣ್ಣ ಬಟ್ಲಿಗೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳ್ಕೊತೀನಿ. ನನಗೆ ನೆಕ್ಸ್ಟ್ ಡೇಗೆ ಈಸಿ ಆಕತ್ತೆ. ಈಗಾದರೆ ಮಕ್ಕಳು ಊಟ ಮಾಡಿದ್ದಾರೆ, ಅವ್ರ ಪಡೆ ಟಿ ವಿ ನೋಡ್ತಾ ಆಟ ಆಡ್ತಾರೆ. ಬಟ್ ಡೇ ಟೈಮಲ್ಲಿ ನನ್ನ ಹಿಂಗೆ ಇರ್ತದೆ ಮೂಡ್ ಅಂತ ಹೇಳಕ್ಕೆ ಬರಲ್ಲ. ನೋಡಿ ಬಂದ, ಓ ಏನಪ್ಪಜ್ಜಿ ಹಿಂಗೆ ಇರ್ತತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ನಾನು ಎಷ್ಟು ಕೆಲಸ ನನಗೆ ಕಮ್ಮಿ ಮಾಡ್ಕೊಳಕ್ಕಾಗತ್ತೋ ಅಷ್ಟು ನಾನು ಆಕ್ಟಿವ್ ಆಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಎಲ್ಲ ಪಾತ್ರೆನ ತೊಳೆದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಜಾಸ್ತಿನೇ ಆಗಿದ್ವು. ಚಿತ್ರಾನ್ನ ಮಾಡಿದ್ದು, ಅನ್ನ ಮಾಡಿದ್ದು, ಗೊಜ್ಜು ಮಾಡಿದ್ದು, ಶೇಂಗಾ ಹುರಿದಿದ್ದು, ಅದಕ್ಕೆ ಜಾರು ಇದೆಲ್ಲನೂ. ಹಾಗಾಗಿ ಎಲ್ಲನೂ ಕೂಡ ತೊಳೆದು ಎತ್ತಿಡ್ತಾ ಇದ್ದೀನಿ. ಮಧ್ಯಾಹ್ನ ಸಾಂಬಾರು ಮಾಡಿದ್ದು ಇಂಥದ್ದೆಲ್ಲ ಪಾತ್ರೆಗಳು ಇರ್ತಾವಲ್ವ, ಎಲ್ಲ ದೊಡ್ಡ ದೊಡ್ಡ ಪಾತ್ರೆನೂ ಕೂಡ ಎತ್ತಿ ಇಟ್ಕೊಳ್ತಿದ್ದೀನಿ. ಹಾಗೆ ಗ್ಯಾಸು ಶೆಲ್ಫು ಎಲ್ಲ ಕೂಡ ನೀಟಾಗಿ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಕೆಲವೊಬ್ಬರು ಸುಸ್ತಾಗಿದೆ ಬಿಡು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳೋಣ ಅಂತ ಹೇಳಿಬಿಡ್ತಾರೆ. ಆ ರೀತಿ ಮಾಡಲೇಬೇಡಿ. ಆದಷ್ಟು ರಾತ್ರಿನೇ ಎಷ್ಟು ಸಾಧ್ಯನೋ ಅಷ್ಟು ರಾತ್ರಿನೇ ಮಾಡಿ. 5 ನಿಮಿಷ ಲೇಟಾಗಿ ಎದ್ದರೂ ನಡೆಯುತ್ತೆ. ಆದರೆ ಬೆಳಗ್ಗೆ ಪಾತ್ರೆ ಬಿಟ್ಟು ಮಲಗಿದ್ರೆ ನನಗಂತೂ ನಿದ್ರೆ ಅಂತೂ ಬರೋಲ್ಲ. ನಾನು ಬಿಟ್ಟು ಮಲಗೋದು ಇಲ್ಲ. ಇಷ್ಟು ವರ್ಷದಲ್ಲಿ ನಾನು ಯಾವಾಗೂ ಬಿಟ್ಟು ಮಲಗಿಲ್ಲ. ಹಾಗಾಗಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿತ್ತಾ, ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಹಳೆ ವಿಡಿಯೋಗಳಿದ್ದಾವೆ, ಅವನ್ನೂ ಹೋಗಿ ನೋಡ್ಕೊಂಬನ್ನಿ. ಇನ್ನು ಈ ಕಡೆ ಎಲ್ಲ ಒರೆಸಿ, ಕೆಳಗೆಲ್ಲ ಸ್ವಲ್ಪ ನೀರು ಸಿಡ್ದಿರುತ್ತೆ ನಮ್ಮ ಸಿಂಕ್ ಹತ್ರ, ಅದನ್ನೆಲ್ಲನೂ ಕೂಡ ಒರೆಸಿ ಆಯಿತು. ಇದೆಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ನೋಡಿ. ನನಗೆ ಈಗ ಇನ್ನೂ ಮುಗೀತು, ಹೋಗಿ ಮಲಗದೆ ನಂಗಿಲ್ಲ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ನನಗೆ ಕೆಲಸ ಇದ್ದೇ ಇದೆ. ಇಲ್ಲಿ ನೋಡಿ ಶೆಲ್ಫೆಲ್ಲ ಈ ಕಡೆ ಕ್ಲೀನ್ ಆಯ್ತಾ, ಅಡುಗೆ ಮನೆಯದು ಮುಗೀತಾ. ಬಟ್ ಇಲ್ಲಿ ನೋಡಿ ನಂದು ನೆಕ್ಸ್ಟು ತೋರಿಸ್ತೀನಿ. ಮಕ್ಕಳು ಇಲ್ಲಿ ಇಬ್ಬರು ಮಲಗಿ ಟಿ ವಿ ನೋಡ್ತಾ ಇದ್ದಾರೆ. ನಾನು ನೋಡಿ ಇಲ್ಲಿ ಬಟ್ಟೆ ಎಲ್ಲ ಎತ್ತಿಡೋದಿದೆ, ಇದೆಲ್ಲ ಎತ್ತಿಟ್ಟು ಮಾಡಿ ನಾನು ಮಲಗಬೇಕು. ಇನ್ನು ಇವತ್ತಿನ ವಿಡಿಯೋ ಅಷ್ಟೇ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.